ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಜಾವ ತಿನ್ನುವ ಪೂರಿ ಸಾಗು ಎಷ್ಟು ಉತ್ತಮ ಅನ್ನೋದ್ರ ಬಗ್ಗೆ ನೋಡೋಣ. ಬೆಳಗಿನ ತಿಂಡಿ ನಮ್ಮ ದಿನದ ಶಕ್ತಿಗೆ ಆಧಾರವಾಗಿರುತ್ತೆ. ಕರ್ನಾಟಕದ ಅನೇಕ ಮನೆಗಳಲ್ಲಿ ಪೂರಿ ಸಾಗು ಬಹಳ ಜನಪ್ರಿಯವಾದ ಉಪಹಾರವಾಗಿದೆ. ಆದರೆ ಪೂರಿ ಸಾಗು ಆರೋಗ್ಯಕ್ಕೆ ಎಷ್ಟು ಉತ್ತಮ ಎಂಬುದನ್ನು ತಿಳ್ಕೊಳ್ಳೋಣ. ಪೂರಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿದ್ದು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತವೆ. ಸಾಗುವಿನಲ್ಲಿ ಬಳಸುವ ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್ ಮತ್ತು ಇತರ ತರಕಾರಿಗಳು ಕೆಲವು ವಿಟಮಿನ್ಗಳು ಹಾಗೂ ಖನಿಜಾಂಶಗಳನ್ನು ಒದಗಿಸುತ್ತವೆ. ಆದ್ದರಿಂದ ಪೂರಿ ಸಾಗು ತಿಂದರೆ ಹೊಟ್ಟೆ ತುಂಬಿದ ಅನುಭವವಾಗುತ್ತೆ ಮತ್ತು ಕೆಲವು ಗಂಟೆಗಳವರೆಗೆ ಹಸಿವು ಕಡಿಮೆ ಇರುತ್ತೆ. ಆದರೆ ಪೂರಿಯನ್ನು ಎಣ್ಣೆಯಲ್ಲಿ ಕರಿಯೋದ್ರಿಂದ ಅದರಲ್ಲಿರುವ ಕೊಬ್ಬಿನ ಪ್ರಮಾಣ ಹೆಚ್ಚಾಗುತ್ತೆ. ಪ್ರತಿದಿನ ಬೆಳಗ್ಗೆ ಪೂರಿ ಸಾಗು ತಿನ್ನೋದು ತೂಕ ಹೆಚ್ಚಳ, ಕೊಲೆಸ್ಟ್ರಾಲ್ ಹೆಚ್ಚಳ ಹಾಗೂ ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ಮಧುಮೇಹ, ಹೃದಯ ಸಂಬಂಧಿ ಸಮಸ್ಯೆಗಳು ಅಥವಾ ತೂಕ ನಿಯಂತ್ರಣ ಮಾಡುತ್ತಿರುವವರು ನಿಯಮಿತವಾಗಿ ಸೇವಿಸೋದು ಉತ್ತಮ. ಆರೋಗ್ಯಕರ ರೀತಿಯಲ್ಲಿ ಸೇವಿಸೋದಕ್ಕೆ ಕೆಲವು ಸಲಹೆಗಳು. ಪೂರಿಯ ಜೊತೆಗೆ ಹೆಚ್ಚು ತರಕಾರಿ ಇರುವ ಸಾಗುವನ್ನು ತಯಾರಿಸಿ. ಕಡಿಮೆ ಎಣ್ಣೆಯನ್ನು ಬಳಸಿ. ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಮಾತ್ರ ಸೇವಿಸಿ. ಜೊತೆಗೆ ಹಣ್ಣು ಅಥವಾ ಮಜ್ಜಿಗೆ ಸೇವಿಸಿದರೆ ಉತ್ತಮ ಪೋಷಕಾಂಶಗಳು ಸಿಗುತ್ತವೆ. ಪೂರಿ ಸಾಗು ರುಚಿಕರವಾದ ಮತ್ತು ಶಕ್ತಿ ನೀಡುವ ಬೆಳಗಿನ ತಿಂಡಿಯಾಗಿದೆ. ಆದರೆ ಇದನ್ನು ಪ್ರತಿದಿನ ಸೇವಿಸೋದಕ್ಕಿಂತ ಮಿತವಾಗಿ ಸೇವಿಸೋದು ಆರೋಗ್ಯಕ್ಕೆ ಉತ್ತಮ. ಸಮತೋಲನದ ಆಹಾರದ ಭಾಗವಾಗಿ ಪೂರಿ ಸಾಗು ಸೇವಿಸಿದರೆ ಅದರ ರುಚಿಯನ್ನು ಆರೋಗ್ಯವನ್ನು ಒಟ್ಟಿಗೆ ಅನುಭವಿಸಬಹುದು. ಇವತ್ತಿನ ಮಾಹಿತಿ ಇಷ್ಟವಾಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.